ಮಳ್ಳತ್ತಳ್ಳಿ ರೈಲ್ವೆ ಲೇಔಟ್ನಲ್ಲಿ ಒಕ್ಕಲಿಗರ ಜಾಗೃತಿ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದೇ ಮಣ್ಣಿನ ಮಗ ರೈತ ನಾಯಕ, ಅಭಿವೃದ್ಧಿ ಅಧಿಕಾರರು, ನಿತ್ಯ ಜನಹಿತ ಚಿಂತಕರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲು ಪೂಜೆ ನೆರವೇರಿಸಲಾಯಿತು. ಒಕ್ಕಲಿಗ ಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಪ್ರತಿಮೆ ನಿರ್ಮಾಣದ ಪ್ರಮುಖರು ಶ್ರೀ ಗಂಗಾಧರಪ್ಪ, ಎಂಆರ್ ಗ್ರೂಪ್ಸ್ ಮಾಲೀಕರು, ಉದ್ಯಮಿಗಳು, ಸಮಾಜ ಸೇವಕರು, ಎಂಎಂ ಫೌಂಡೇಶನ್ ಅಧ್ಯಕ್ಷರಾದ ಮಹಾಲಿಂಗೇಗೌಡ ಮುದ್ದನಘಟ್ಟರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶ್ರೀ ಉಮೇಶ್, ಜಯರಾಮ್, ಬಿಎಚ್ ಸುರೇಶ್, ಎಚ್.ಡಿ. ದೇವೇಗೌಡರ ಆಪ್ತ ಮಾಜಿ ಅಂಗರಕ್ಷಕ ಶ್ರೀ ಪುಟ್ಟಸ್ವಾಮಿಗೌಡ, ಕೃಷ್ಣಪ್ಪ ಹಾಗೂ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಂದು ಈ ನಾಡು ಕಂಡ ಧೀಮಂತ ನಾಯಕ, ರೈತ ಕಣ್ಮಣಿ, ಮಣ್ಣಿನ ಮಗ, ಕರ್ನಾಟಕದ ಪ್ರಪ್ರಥಮ ಪ್ರಧಾನಮಂತ್ರಿ, ದಕ್ಷಿಣ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಅವರ ಉಸಿರಿರುವವರೆಗೂ ರೈತರ ಪರವಾಗಿ, ಜನಪರವಾಗಿ ಏನು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಹಿರಿಯ ಮುತ್ಸದ್ದಿಯ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಒಕ್ಕಲಿಗರ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಗಂಗಾಧರಪ್ಪನವರು, ಬಡಾವಣೆ ಉಮೇಶ್ ಅಣ್ಣವರು, ಜಯರಾಮಣ್ಣವರು, ಸುರೇಶ್ರವರು ಎಲ್ಲರೂ ಈ ಬಡಾವಣೆ ಎಲ್ಲರೂ ಸೇರಿ ಆ ಹಿರಿಯ ಮುತ್ಸದಿಯ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ಬಡಾವಣೆಯಲ್ಲಿ ತೀರ್ಮಾನ ಮಾಡಿ ನಮ್ಮ ಗಂಗಾಧರಪ್ಪನವರು ಸರ್ಕಾರದ ಮಟ್ಟದಲ್ಲಿ ಅನುಮತಿಯನ್ನು ಸಹ ತೆಗೆದುಕೊಂಡು ವಿಶೇಷವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ನೇತೃತ್ವದಲ್ಲಿ ಮತ್ತೆ ನಾಡಿಗೆ ಮತ್ತೆ ಎಲ್ಲರಿಗೂ ಕೂಡ ಒಂದು ಒಳಿತನ್ನು ತರ್ತಕ್ಕಂಥ ವಿಚಾರ ಅಂತ ಹೇಳ್ತಾ, ಕೆಂಪೇಗೌಡ ಮತ್ತು ದೇವೇಗೌಡರು ಇಬ್ಬರಿಗೂ ಕೂಡ ಸಾಮ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸ್ತಾ, ನಾವು ಇವತ್ತು ಈ ಒಂದು ಶುಭ ಸಮಾರಂಭಕ್ಕೆ ನಾವೆಲ್ಲರೂ ಸೇರಿ ಗಂಗಾಧರಪ್ಪ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಒಂದು ಸಮಾಲೋಚನೆಯನ್ನು ಮಾಡಿ ಒಂದು ಪೂಜೆಯನ್ನು ನೆರವೇರಿಸುವ ಮುಖಾಂತರ ಒಂದು ಶುಭ ಸಂದರ್ಭ ಚಾಲನೆಯನ್ನು ನೀಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.